ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ತುಂಬ ಚರ್ಚೆಯಾಗುತ್ತಿದೆ. ಅಜಿತ್ ಹನುಮಕ್ಕನವರ್ ಸ್ಕ್ಯಾಮ್ ಎಂಬ ಮಾತು ಹಲವಾರು ಕಡೆ ಕೇಳಿಸುತ್ತಿದೆ. ಯೂಟ್ಯೂಬ್ ವಿಡಿಯೋಗಳು, ಫೇಸ್ಬುಕ್ ಪೋಸ್ಟ್ಗಳು, ವಾಟ್ಸಪ್ನಲ್ಲಿ ಮೆಸೇಜ್ಗಳು ಬರುತ್ತಿವೆ. ಕೆಲವರು ಇದು ದೊಡ್ಡ ಹಣದ ಮೋಸ ಎಂದು ಹೇಳುತ್ತಿದ್ದಾರೆ. ಇನ್ನು ಕೆಲವರು ಇದು ಸುಳ್ಳು ಆರೋಪ ಎಂದು ಹೇಳುತ್ತಿದ್ದಾರೆ. ಆದ್ದರಿಂದ ಇಂದು ನಾವು ಈ ಒಂದು ವಿಷಯವನ್ನು ಸರಳವಾಗಿ ಏನಾಯಿತು ಎತ್ತ ಎಲ್ಲನೂ ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಸ್ಕ್ಯಾಮ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಸ್ಕ್ಯಾಮ್ ಅಂದರೆ ಹಣದ ಮೋಸ. ಯಾರಾದರೂ ಜನರಿಂದ ಹಣ ತೆಗೆದುಕೊಂಡು ಮೋಸ ಮಾಡಿದರೆ ಅದನ್ನು ಸ್ಕ್ಯಾಮ್ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಹೂಡಿಕೆ ಮೋಸ, ಬ್ಯಾಂಕ್ ಮೋಸ, ಆನ್ಲೈನ್ನಲ್ಲಿ ಲಿಂಕ್ ಮೋಸ, ಚಿಟ್ ಫಂಡ್ ಇತ್ಯಾದಿ ಈ ಥರ ಸ್ಕ್ಯಾಮ್ಗಳಿಗೆ ಸ್ಕ್ಯಾಮ್ ಎಂದು ಕರೆಯುತ್ತಾರೆ. ಅಜಿತ್ ಹನುಮಕ್ಕನವರ್ ಜನರಿಂದ ಹಣ ಪಡೆದು ಮೋಸ ಮಾಡಿದ್ದಾರೆ ಎಂದು ನ್ಯಾಯಾಲಯ ಹೇಳಿದೆಯಾ? ಇಲ್ಲ. ಈಗಿನವರೆಗೆ ಯಾವುದೇ ಥರದ ಸಾರ್ವಜನಿಕ ಮಾಹಿತಿಯ ಪ್ರಕಾರ ಯಾವುದೇ ಸಾಕ್ಷಿ ಕೂಡ ಇಲ್ಲ. ಹೌದು, ಕೆಲವು ದೂರುಗಳು ದಾಖಲಾಗಿವೆ. ಅವು ಹಣದ ವಂಚನೆ ಬಗ್ಗೆ ಅಲ್ಲ. ಕೆಲವು ಸಮಯದಲ್ಲಿ ಅವರು ನ್ಯೂಸ್ ಮುಂದೆ ಕುಂತು ನ್ಯೂಸನ್ನು ಓದ್ತಾ ಇರಬೇಕಾದ್ರೆ ಕೆಲವೊಂದಷ್ಟು ಸುದ್ದಿಗಳಲ್ಲಿ ಅವರು ಬಾಯಿ ತಪ್ಪಿ ಏನೇನೋ ಮಾತಾಡಿರ್ತಾರೆ. ಈ ಒಂದು ಸುದ್ದಿಯನ್ನು ಇಟ್ಕೊಂಡು ಕೆಲವರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿರ್ತಾರೆ. ಆದ್ದರಿಂದ FIR ಕೂಡ ದಾಖಲಾಗಿರುತ್ತೆ. ಆದರೆ ಅದು ಹಣದ ಸ್ಕ್ಯಾಮ್ ಅಲ್ಲ. ಇದು ಸುದ್ದಿ ಸರಿಯಿತ್ತಾ ತಪ್ಪಿತ್ತಾ ಎಂಬ ವಿಚಾರ ಮಾತ್ರಕ್ಕೆ ಸಂಬಂಧಪಟ್ಟಿರುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಹೇಳುತ್ತಿದ್ದಾರೆ. ಲಕ್ಷ, ಕೋಟಿ ಸ್ಕ್ಯಾಮ್ ಎಂಬ ಮಾತುಗಳು ಕೂಡ ಹೊರಬರ್ತಿದೆ. ಆದರೆ ನಾವು ಒಂದು ವಿಷಯ ನೆನಪಿಟ್ಕೋಬೇಕು. ದೊಡ್ಡ ಸಂಖ್ಯೆ ಹೇಳಿದರೆ ಅದು ಸತ್ಯ ಆಗುವುದಿಲ್ಲ. ಸತ್ಯ ಆಗಲು ಸಾಕ್ಷಿ ಬೇಕು, ಅಧಿಕೃತ ದಾಖಲೆ ಬೇಕು, ನ್ಯಾಯಾಲಯದಿಂದ ತೀರ್ಪು ಬೇಕು. ಹಿಂದಿನ ಕಾಲದಲ್ಲಿ ಒಂದು ವಿಡಿಯೋ ಸಾಕು, ಒಂದು ರೀಲ್ಸ್ ಸಾಕು, ಜನರನ್ನು ತಕ್ಷಣ ನಂಬಿಸುತ್ತೆ. ಆದರೆ ಆ ವಿಡಿಯೋ ಸಂಪೂರ್ಣ ಮಾಹಿತಿ ಕೊಡ್ತಿದೆಯಾ ಇಲ್ವಾ ಎನ್ನುವುದನ್ನು ಜನ ಲೆಕ್ಕನೇ ಮಾಡಲ್ಲ. ಕೆಲವೊಮ್ಮೆ ವಿಡಿಯೋಗಳಲ್ಲಿ ಅರ್ಧ ವಿಷಯವನ್ನು ಮಾತ್ರ ತೋರಿಸ್ತಾರೆ. ಸಂಪೂರ್ಣ ವಿಚಾರವನ್ನು ತಿಳಿಯದೆ ನಾವು ಯಾವುದೇ ಥರದ ವಿಡಿಯೋವನ್ನು ಮಾಡಬಾರ್ದು. ಯಾಕಂತಂದರೆ ಕೇವಲ ಒಂದು ವಿಡಿಯೋ ಸಾಕು ಅವರ ಒಂದು ಜೀವನವನ್ನು ಹಾಳು ಮಾಡಿಬಿಡುತ್ತೆ. ಅಜಿತ್ ಹನುಮಕ್ಕನವರ್ ಅವರು ಹಲವು ವರ್ಷಗಳಿಂದ TV ಪತ್ರಕರ್ತರು. ಅವರು ತೀವ್ರ ಚರ್ಚೆ ನಡೆಸುತ್ತಾರೆ, ಕಠಿಣ ಪ್ರಶ್ನೆ ಕೇಳುತ್ತಾರೆ. ಕೆಲವರಿಗೆ ಅದು ಇಷ್ಟ, ಆದರೆ ಕೆಲವರಿಗೆ ಇಷ್ಟ ಇಲ್ಲ. ಆದ್ದರಿಂದ ವಿರೋಧ ಬರುತ್ತದೆ. ಕೆಲವೊಮ್ಮೆ ದೂರುಗಳು ಕೂಡ ಬರುತ್ತವೆ. ಆದರೆ ದೂರು ಬಂದರೆ ಅದನ್ನೇ ಸ್ಕ್ಯಾಮ್ ಎಂದು ಕರೆಯಲು ಆಗುವುದಿಲ್ಲ. ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಲೇಬೇಕು. ಆರೋಪ ಮತ್ತು ಅಪರಾಧ. ಆರೋಪ ಅಂದರೆ ಯಾರಾದರೂ ದೂರು ಕೊಟ್ಟಿದ್ದರೆ ಮಾತ್ರ ಅದು ಆರೋಪ. ಅಪರಾಧ ಎಂದರೆ ನ್ಯಾಯಾಲಯವು ಅಂತಿಮ ತೀರ್ಪು ಕೊಟ್ಟರೆ ಅದು ಅಪರಾಧ. ಈ ಒಂದು ಎರಡು ವಿಷಯವನ್ನು ನಾವು ಬೇರ್ಪಡಿಸಬೇಕು. ಎರಡೂ ಕೂಡ ಒಂದೇ ಅಂತ ನಂಬೋಕೆ ಹೋಗಬಾರ್ದು. ನಾವು ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕುತ್ತಿದ್ದೇವೆ. ಇಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯಾಲಯದಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಹಕ್ಕು ಇದೆ. ತನಿಖೆ ನಡೆಯಬೇಕು, ಸಾಕ್ಷಿ ಪರಿಶೀಲನೆ ಆಗಬೇಕು, ನಂತರ ನ್ಯಾಯಾಲಯ ತೀರ್ಪನ್ನು ಕೂಡ ಕೊಡಬೇಕು. ಅದಕ್ಕೂ ಮೊದಲು ಯಾರನ್ನು ಅಪರಾಧಿ ಎಂದು ಹೇಳುವುದು ಸರಿಯಲ್ಲ. ಈ ವಿಷಯದಿಂದ ನಮಗೆ ಒಂದು ದೊಡ್ಡ ಪಾಠ ಸಿಗುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಪ್ರತಿಯೊಂದು ಮಾಹಿತಿ ಸತ್ಯ ಅಲ್ಲ. ಕೆಲವೊಮ್ಮೆ ರಾಜಕೀಯ ಕಾರಣದಿಂದಲೂ ಆರೋಪಗಳು ಬರುತ್ತವೆ. ಕೆಲವೊಮ್ಮೆ ವೈಯಕ್ತಿಕ ಅಸಮಾಧಾನ ಆರೋಪಗಳು ಬರುತ್ತವೆ. ಆದ್ದರಿಂದ ನಾವು ಜಾಗರೂಕರಾಗಿರಬೇಕು. ಹಾಗೆಯೇ ವೀಕ್ಷಕರೇ, ನಾವು ಯಾವುದೇ ವಿಷಯ ಕೇಳಿದಾಗ ನಾವು ಈ ಒಂದು 3 ಪ್ರಶ್ನೆ ಕೇಳಲೇಬೇಕು. ಇದು ಅಧಿಕೃತ ಮಾಹಿತಿಯೇ? ನ್ಯಾಯಾಲಯ ಏನು ಹೇಳಿದೆ? ಸಾಕ್ಷಿ ಇದೆಯಾ? ಈ 3 ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇಲ್ಲದಿದ್ದರೆ ನಾವು ತಕ್ಷಣ ನಂಬಬಾರದು. ಇಂದಿನ ಡಿಜಿಟಲ್ ಯುಗದಲ್ಲಿ ಸುಳ್ಳು ಸುದ್ದಿ ಬೇಗ ಹರಡುತ್ತದೆ. ಒಂದು ಪೋಸ್ಟ್ ಸಾವಿರಾರು ಜನರಿಗೆ ಒಂದೇ ಸಮಯದಲ್ಲಿ ತಲುಪುತ್ತದೆ. ಆದರೆ ಸತ್ಯ ನಿಧಾನವಾಗಿ ಬರುತ್ತದೆ. ಆದ್ದರಿಂದ ಸತ್ಯ ಬರೆಯುವವರೆಗೆ ತಾಳ್ಮೆ ಅನ್ನೋದು ಇರಬೇಕು. ನಾವು ಶಾಂತವಾಗಿ ಕಾಯಬೇಕು. ಸ್ನೇಹಿತರೆ, ನಾವು ಯಾರೊಬ್ಬರ ಹೆಸರಿನ ಬಗ್ಗೆ ಮಾತನಾಡುವಾಗ ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ತಪ್ಪು ಮಾಹಿತಿ ಹಂಚಿದರೆ ಅದು ಮತ್ತೊಬ್ಬರಿಗೆ ಹಾನಿ ಮಾಡಬಹುದು. ಆದ್ದರಿಂದ ಪರಿಶೀಲನೆ ಮಾಡಿ, ಇಲ್ಲದಿದ್ದರೆ ಯಾರಿಗೂ ಕೂಡ ಫಾರ್ವರ್ಡ್ ಮಾಡಬೇಡಿ. ಇದೀಗ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಅಜಿತ್ ಹನುಮಕ್ಕನವರ ವಿರುದ್ಧ ದೃಢವಾದ ಹಣಕಾಸು ಸ್ಕ್ಯಾಮ್ ಸಾಬೀತಾಗಿಲ್ಲ. ಕೆಲವು ಕಾನೂನು ವಿಚಾರಗಳು ಇದ್ದರೂ ಅವು ಸುದ್ದಿ ವರದಿ ಕುರಿತಾಗಿವೆ. ನಾವು ಒಂದು ವಿಷಯ ಮರೆಯಬಾರದು. ನ್ಯಾಯಾಲಯವೇ ಅಂತಿಮ. ಸೋಷಿಯಲ್ ಮೀಡಿಯಾ ತೀರ್ಪು ಕೊಡುವ ಜಾಗ ಅಲ್ಲ. ಆದ್ದರಿಂದ ನಾವು ತಾಳ್ಮೆಯಿಂದ ಕಾಯಬೇಕು. ತೀರ್ಪು ಕೊಡುವ ಮೊದಲು ಸತ್ಯ ತಿಳಿದುಕೊಳ್ಳಿ.
ವೈರಲ್ ವಿಡಿಯೋ ನೋಡಿ ಯಾವುದೇ ಥರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಶಾಂತವಾಗಿ ಯೋಚಿಸಿ ಪರಿಶೀಲನೆ ಮಾಡಬೇಕು. ಸ್ನೇಹಿತರೆ, ಇವರ ಮೇಲಿರುವ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿ. ಹಾಗೆಯೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿಟ್ಕೊಂಡಿರಿ. ಯಾವುದೇ ಥರದ ಕರ್ನಾಟಕದ ಸುದ್ದಿ ಇದ್ದರೂ ನಾನು ನಿಮಗೆ ಬೇಗನೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.